ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ. ಇದೇ ವಿಚಾರ ಈಗ ವಿಪಕ್ಷಗಳಿಗೆ ಅಸ್ತ್ರ ಆಗಿಬಿಟ್ಟಿದೆ. ಬಿಬಿಎಂಪಿ ಕಸದ ಮೇಲೆ ಸೆಸ್ ಹಾಕಿದ್ದಕ್ಕೆ ಬಿಜೆಪಿಗರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಿಬಿಎಂಪಿಯ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಮನಸ್ಸಿಗೆ ಬಂದಂತೆ ಕಟ್ಟಡಗಳ ಮೇಲೆ ಕಸದ ಸೆಸ್ ಹಾಕಲಾಗ್ತಿದೆ. ಬಿಬಿಎಂಪಿಯಿಂದ ನಗರದ ಜನತೆಗೆ ದೊಡ್ಡ ಅನ್ಯಾಯವಾಗಿದೆ. ಬೆಂಗಳೂರನ್ನ ಬಿಬಿಎಂಪಿ ದುಬಾರಿ ಸಿಟಿ ಮಾಡ್ತಾ ಇದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳ ರಕ್ತ ಹೀರೋದಕ್ಕೆ ಬಿಬಿಎಂಪಿ ಹೊರಟಿದೆ. ಬೆಂಗಳೂರು ಜನರ ಬದುಕು ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಬಳಕೆಯ ಶುಲ್ಕದಿಂದಲೇ 3,500 ಕೋಟಿ ರೂಪಾಯಿ ಸಂಗ್ರಹ. ಇದೇ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿಬಿಎಂಪಿಯ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ದು ಹೀಗೆ. ಕಸ ವಿಲೇವಾರಿಯನ್ನು ಮಾಡಲಿಕ್ಕೆ ಇವತ್ತು 2 ರೀತಿ ಟ್ಯಾಕ್ಸನ್ನು ಹಾಕ್ತಿದ್ದಾರೆ. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್, ಇನ್ನೊಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ. ಈ ಎರಡನ್ನು ಬೆಂಗಳೂರು ನಾಗರಿಕರ ಮೇಲೆ ಏನೊಂದು ಈ ಹೊಸದಾಗಿ ಈ ಚಾರ್ಜಸನ್ನು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನೊಂದು ಸೆಸ್ ಅಂದರೆ ಅದನ್ನು ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂದರೆ ಅವ್ರು ಹೇಳಿರೋದು ಪ್ರಕಾರ ಕಾನೂನು ಪ್ರಕಾರ ಹೇಳಿರೋದು ಅದು ಸಾರ್ವಜನಿಕ ರಸ್ತೆ ಸಾರ್ವಜನಿಕ ಸ್ಥಳಗಳನ್ನು ಗುಡಿಸ್ಲಿಕ್ಕೆ ಹಾಕುವಂಥ ಒಂದು ಚಾರ್ಜ್ ಅಂತ.